ಭಾಳ ಖುಷಿ ಆಗ್ತದೆ. ಎಲ್ಲರೂ ನೋಡ್ತಾ ಇದೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ಸಿನಿಮಾದಲ್ಲಿ 2 ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ಆ 2 ಆ್ಯಕ್ಷನ್ ಭಾಳ ಅದ್ಭುತವಾಗಿ ಬಂದಿದೆ. ರಾಜವರ್ಧನ್ ತುಂಬ ಚೆನ್ನಾಗಿ ಎಫರ್ಟ್ ಆಗಿ ಆ 2 ಆ್ಯಕ್ಷನ್ನು ಮಾಡಿದ್ರು. ಭಾಳ ಖುಷಿ ಆಯಿತು. ನನಗೆ ಆ್ಯಕ್ಷನ್ ಮಾಡಬೇಕಾದ್ರೆ ಕೆಲವು ಅನುಭವಗಳಾಯ್ತು, ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಫ್ರೇಮ್ ಇಟ್ಟಿರ್ಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದರೆ ಫೈರ್ ಕಾಣಿಸ್ತಾ ಇತ್ತು. ಒಂದು ಫೈರು ಏನೋ ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋ ಥರ ನಾನು ಪ್ರತಿ ಶಾಟು ಗಮನಿಸ್ತಾ ಇದ್ದೆ ಅವ್ರನ್ನ. ಆ ಸ್ಮೋಕ್ ಹಾಕ್ಸೋದಾಗಲಿ, ಆಮೇಲೆ ಟ್ರೈಲಿ ಶಾರ್ಟ್ಸ್ ಆಗಲಿ, ಯಾವುದೇ ಆಗಲಿ ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ, ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು, ಪ್ರತಿ ಫ್ರೇಮು ಚೆನ್ನಾಗಿರ್ಬೇಕು, ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮು ಇನ್ಕ್ಲೂಡಿಂಗ್ ಆ್ಯಕ್ಷನ್ ಇರ್ಬೋದು, ಸೀನ್ ಇರ್ಬೋದು, ಸಾಂಗು ಎಲ್ಲ ಸಾಂಗ್ ಥರನೇ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬ ಇದೆ. ಅಂದರೆ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂದ್ರೆ ಒಂದು ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ, ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮಗೆ. ಮಾಸ್ಟರ್ ಅದ್ಭುತವಾಗಿ ಬರಬೇಕು ಆ್ಯಕ್ಷನ್ ಮಾಡಿ ಅಂದರು. ಸೊ ಅದೇ ರೀತಿ ನಾನು ಮಾಡಿದ 2 ಆ್ಯಕ್ಷನು ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ರು. ನಾಗೇಶ್ ಆಚಾರ್ಯ ಅವ್ರ ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿತ್ತು. ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವ್ರ ಬಗ್ಗೆ. ಅಂದರೆ ಭಾಳ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್. ಎಂಥ ಟೇಸ್ಟ್ ಅಂದರೆ ಅವ್ರು ನಿಜವೂ ಅವರು ನಾನು ಸುಮಾರು ಪಿಕ್ಚರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಏನಾದರೂ ಮಾಡಬೇಕು ಅಂದರೆ ದೊಡ್ಡದಾಗಿ ಮಾಡಬೇಕು, ಎಕ್ಸ್ಟ್ರಾಡರಿ ಬರಬೇಕು ಸಿನಿಮಾ, ಅದೇ ಇರುತ್ತೆ ಅವ್ರ ಮೈಂಡಲ್ಲಿ. ಬಟ್ ಅವ್ರ ಕಷ್ಟ ಸುಖ ನಾವು ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ, ಸಾಲ ತರ್ತಾರೋ, ಇಲ್ಲ ಫೈನಾನ್ಸ್ ತಗೊಂತಾರೋ, ಅದು ಸೆಕೆಂಡ್ರಿ. ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೇನು ಮಾಡಲ್ಲ. ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂಥ ಸಿನಿಮಾಗಳು ಮಾಡುವಂಥ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅವ್ರು ಆಗ್ತಾರೆ, ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಪ್ರಾಣಿಯಂ ಸಿನಿಮಾ, ಮದನ್ ಹರಿಣಿ ಅವರು ಭಾಳ ನಾನು ಅವರು ಗೆಜ್ಜೆನಾದ ಸಿನಿಮಾಯಿಂದ ಜೊತೆಲಿ ಕೆಲಸ ಮಾಡಿದ್ದೀವಿ. ಅದ್ಭುತ ಮದನ್ ಹರಿಣಿ ಅವರು ಕೆಲಸ. ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು. ನನಗೆ ಸ್ವಲ್ಪ ಜಲಸ್ ಆಯಿತು. ಜಲಸ್ ಅಂದರೆ ವೈಯಕ್ತಿಕ ಜಲಸ್ ಇರುತ್ತಲ್ಲ, ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದರೆ HMT ಥರ ಒಂದು ಲೊಕೇಶನ್ ಹೇಳ್ಬಾರ್ದು ನಾನು, ಒಂದು ರಾ ಲೊಕೇಶನಲ್ಲಿ ಈ ಥರ ಸಾಂಗ ನಾವು ಫೈಟ್ಸ್ ಮಾಡ್ತೀವಿ, ಏನಿದು ಈ ಥರ ಲೈಟಿಂಗು ನೋಡಿದ್ರೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗು, ಅದ್ಭುತವಾದ ಒಂದು ಕೊರಿಯೋಗ್ರಾಫಿ, ಒಂದು ಮೇಕಿಂಗ್ ನನಗೆ ಭಾಳ ಖುಷಿ ಆಯಿತು. ನನ್ನ ಫೈಟ್ಸಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿದ್ರು, ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ ಅವರು. ಸಾಂಗಲ್ಲಿ ಕೂಡ ಪ್ಯಾಂಥಮ್ ಇತ್ತು, 3 ಕ್ಯಾಮ್ರಾ ಇತ್ತು. ಆ ಒಂದು ಮೇಕಿಂಗ್ ನಿಜವಲ್ಲೂ ಭಾಳ ಖುಷಿ ಆಯಿತು. ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ, ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು. ಸೂಪರ್, ಈ ಸಿನಿಮಾ 100% ಚೆನ್ನಾಗಿ ಬಂದಿದೆ. ಜನ ಡೆಫಿನೆಟ್ ಈ ಸಿನಿಮಾ ಒಪ್ಕೊಂತಾರೆ. ನಮ್ಮ ಮನಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ, ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಾಂಗ್ಸ್. ಆ್ಯಂಡ್ ನಮ್ಮ ಜಯಂತ್ ಕಾಳಿಕೇಣಿ ಅವರು 3 ಸಾಂಗ್ ಬಂದಿದ್ದಾರೆ. ಅದೇ ರೀತಿ ಹೃದಯೇಶ್ ಅವರಿದ್ದಾರೆ. ಇನ್ನು ಚಿನ್ಮಯ್ ಅಲ್ಲ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಪ್ರಾಣಿಯಂ, ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ ನಮ್ಮ ಜನ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿ 100% ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜವರ್ಧನ್ ಮತ್ತೊಮ್ಮೆ ಶುಭಾಶಯಗಳು. ಈ ಸಿನಿಮಾ 100% ಗೆಲ್ಲುತ್ತೆ, ಒಳ್ಳೇದಾಗುತ್ತೆ. ಪರಮೇಶ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇಡೀ ಟೀಮ್ಗೆ ನಾಗೇಶ್ ಆಚಾರ್ಯ ಅವರೇ ಸೂಪರ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.